ನಮಸ್ಕಾರ ಸ್ನೇಹಿತರೆ. JDS ಪಕ್ಷದ ಕುಮಾರ್ ಅಣ್ಣನ ಅಭಿಮಾನಿಗಳು ನನ್ನ ಫೇಸ್ಬುಕ್ ಖಾತೆಯನ್ನು ರಿಪೋರ್ಟ್ ಮಾಡೋದ್ರ ಮುಖಾಂತರ ಬ್ಲಾಕ್ ಮಾಡಿಸಿದ್ದಾರೆ. ಆದರೆ ನನ್ನ ಮಾತನ್ನು ಬ್ಲಾಕ್ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ವಾಭಿಮಾನದ ನಲ್ಲೆ ಸಾಕು ಸಂಯಮ ಬಲ್ಲೆ, ಒಳಗೆ ವೇದನೆ ಹೊರಗೆ ರೋದನೆ ಅಂದ್ಕೊಂಡು ಸುಮಕ್ಕ ಅವರು ಒಳಗಡೆ ವೇದನೆ ಪಟ್ಕೊಂಡು BJPಗೋಸ್ಕರ ತಮ್ಮ ಸ್ವಾಭಿಮಾನವನ್ನು ಕೂಡ ಬಿಟ್ಟು ಕುಮಾರ್ ಅಣ್ಣನ ಪರವಾಗಿ ಪ್ರಚಾರವನ್ನು ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಹಾಗೆ ಕುಮಾರ್ ಅಣ್ಣ ಅವರು ಏನು ಕಡಿಮೆ ಇಲ್ಲ, ಮಾನ ಬಿಟ್ಟು ಚನ್ನಪಟ್ಟಣ ಬಿಟ್ಟು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಂತಿದ್ದಾರೆ. ಈ ಮಾನ ಸ್ವಾಭಿಮಾನ ಬಿಟ್ಟಂತರ ಮಾತನ್ನು ಕೇಳಿಕೊಂಡು ಮಣ್ಣು ತಿನ್ನುವಂತಹ ಕೆಲಸವನ್ನು ಮಣ್ಣಿನ ಮಕ್ಕಳಾದ ಮಂಡ್ಯ ಜನತೆ ಮಾಡೋದಿಲ್ಲ ಅನ್ನುವಂಥ ನಂಬಿಕೆ ನಮ್ಮಂಥ ಕನ್ನಡಿಗರಿಗೆ ಇದೆ. ಹಾಗಾಗಿ ಅಧಿಕಾರಕ್ಕೋಸ್ಕರ ಯಾರ ಜೊತೆ ಬೇಕಾದರೂ, ಯಾವುದೇ ಸಿದ್ಧಾಂತ ಇಲ್ಲದೆ ಯಾರ ಜೊತೆ ಬೇಕಾದರೂ, ತನ್ನ ಕುಟುಂಬದ ಹಿತಾಸಕ್ತಿಗೋಸ್ಕರ ಯಾರ ಜೊತೆ ಬೇಕಾದರೂ ಕೈ ಜೋಡಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ಕುಮಾರಸ್ವಾಮಿ ಅವರಿಗೆ ಮತವನ್ನು ಕೊಟ್ಟು ಆ ಮತದಾನಕ್ಕೆ ಅವಮಾನವನ್ನು ಮಾಡೋದಿಲ್ಲ ಮಂಡ್ಯ ಜನತೆ ಅನ್ನೋ ನಂಬಿಕೆ ಇದೆ. ಹಾಗೆ ಒಕ್ಕಲಿಗ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರಿಗೆ ಮತ ಹಾಕ್ತೀನಿ ಅನ್ನೋದಾದರೆ, ಒಕ್ಕಲಿಗತನ ಕೇವಲ ದೇವೇಗೌಡರ ಕುಟುಂಬಕ್ಕೆ ಸೀಮಿತ ಅಲ್ಲ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಏನಿದ್ದಾರೆ ಸ್ಟಾರ್ ಚಂದ್ರು ಅವರು ಕೂಡ ಒಕ್ಕಲಿಗರೇ, ನಾವು ಕೂಡ ಒಕ್ಕಲಿಗರೇ. ಕಾಂಗ್ರೆಸ್ಸಲ್ಲಿ ಇನ್ನೂ ಹಲವಾರು ಜನ ಒಕ್ಕಲಿಗರಿದ್ದೀವಿ. ಆ ಒಕ್ಕಲಿಗ ಅನ್ನುವಂಥ ಒಂದು ಸೆಂಟಿಮೆಂಟ್ನ ಇಟ್ಕೊಂಡು ನೀವು ಕುಮಾರಸ್ವಾಮಿಗೆ ಓಟ್ ಹಾಕ್ತೀನಿ ಅನ್ನೋದಾದರೆ, ಸ್ಟಾರ್ ಚಂದ್ರು ಅವರು ಕೂಡ ಒಕ್ಕಲಿಗರೇ, ಅವರನ್ನು ಬೆಳೆಸಿ, ಅವ್ರಿಗೂ ಮತ ಹಾಕಿ. ಅದನ್ನು ಬಿಟ್ಟು ಅಧಿಕಾರಕ್ಕೋಸ್ಕರ ಯಾರ ಜೊತೆ ಬೇಕಾದರೂ ಕೈ ಜೋಡಿಸೋದಕ್ಕೆ ಸಿದ್ಧ ಆಗಿರುವಂತಹ ಇಂತಹ ಅಧಿಕಾರದಾಹಿಗಳು ತಮ್ಮ ಕುಟುಂಬದ ಹಿತಾಸಕ್ತಿಗೋಸ್ಕರ ಮಾತ್ರ ರಾಜಕಾರಣವಂತ ಮಾಡ್ತಿರುವಂತಹ ಕುಮಾರಸ್ವಾಮಿ ಅವರಿಗೆ ಮತ ಕೊಟ್ಟು ಆ ಮತದಾನಕ್ಕೆ ಅವಮಾನ ಮಾಡಬೇಡಿ. ಆ್ಯಂಡ್ ಅಂತಹ ಕೆಲಸವನ್ನು ಮಂಡ್ಯ ಜನತೆ ಮಾಡಲ್ಲ ಅನ್ನೋ ನಂಬಿಕೆ ಇದೆ. ಧನ್ಯವಾದಗಳು.